ಪ್ರವೇಶ ದ್ವಾರದಿಂದಲೇ ಇಲ್ಲಿ ವಿಶೇಷತೆ ಆರಂಭವಾಗುತ್ತೆ. ಮಾಡಿನಲ್ಲಿ ಮಡಕೆಯ ಚಿತ್ತಾರ, ಮುಗುಳ್ನಗುತ್ತ ಸ್ವಾಗತಿಸುತ್ತಿರುವ ಶಿಲಾಬಾಲಿಕೆ, ಬಿದಿರು ಮತ್ತು ಸಾಂಪ್ರದಾಯಿಕ ಕಲೆಗಳಿಂದ ಅಲಂಕೃತಗೊಂಡಿರುವ ಗೋಡೆ ನೋಡ್ತಾ ಇದ್ರೆ ವಾವ್ ಅನ್ಸತ್ತೆ. ಹಾಗೆ ಇವೆಲ್ಲವನ್ನ ನೋಡುತ್ತಾ ಒಳ ಹೋಗ್ರೆ ಅಲ್ಲಿ ಮತ್ತೊಂದು ಲೋಕ ಸೃಷ್ಟಿಯಾಗತ್ತೆ. ಮರದ ಕೆತ್ತನೆಯ ಕಂಬಗಳು, ಚಂಡೆ ಮದ್ದಳೆ, ಮಹಡಿಗೆ ಬಿದಿರಿನ ಹೊದಿಕೆ ಎಲ್ಲವೂ ಹಳ್ಳಿ ಮನೆಯನ್ನ ನೆನಪಿಸತ್ವೆ. ಆಕ್ಚುಲಿ ನಾವು ಫಸ್ಟ್ ಟೈಮ್ ಬರ್ತಾ ಇರೋದು. ಕಲೀಗ್ಸ್ ಎಲ್ಲ ರೆಫರ್ ಮಾಡಿದ್ರು, ಸೊ ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಇವತ್ತೇ ಟ್ರೈ ಮಾಡ್ತಾ ಇದ್ದು. ಹೋಳಿಗೆ ತುಂಬ ಇಷ್ಟ ಆಯಿತು. ಜೋಳದ ರೊಟ್ಟಿ ನಾರ್ತ್ ಕರ್ನಾಟಕ ಸ್ಪೆಷಲ್ ಅಲ್ಲ, ಸೊ ಚೆನ್ನಾಗಿದೆ. ಇಂಟೀರಿಯರ್ನಲ್ಲಿ ಮಾತ್ರವಲ್ಲ, ಫುಡ್ನಲ್ಲೂ ಕೂಡ ಸ್ಪೆಷಲ್ ಮಾಡಿದ್ದಾರೆ. ಇಲ್ಲಿ 3 ಬಗೆಯ ಆಹಾರ ಮನೆಗಳನ್ನ ನಿರ್ಮಿಸಿದ್ದಾರೆ. ಬಯಲು ಮನೆ, ಹೋಳಿಬೆಲೆ ಅರಮನೆ ಮತ್ತು ರಿಯಲ್ ಫುಡ್ ಅನ್ನೋ 3 ಬಗೆಯ ಆಹಾರ ಮನೆಗಳಿವೆ. ಪ್ರತಿ ಮನೆಗೂ ಅದರದ್ದೇ ಆದ ವಿಶೇಷತೆ ಇದೆ. ಶ್ರೀನಿಧಿ ರಿಯಲ್ ಫುಡ್ನಲ್ಲಿ ನಾವು 3 ಕಾನ್ಸೆಪ್ಟ್ ಅನ್ನ ಇಲ್ಲಿ ಡೆವಲಪ್ ಮಾಡಿದೀವಿ. ಒಂದನೇದಾಗಿ ಬೈಲ್ ಮನೆ ಅಂತ ಮಾಡಿದೀವಿ. ಬೈಲ್ ಮನೆಯಲ್ಲಿ ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ಊಟವನ್ನ ಇವಾಗಲೇ ನಾವು ಅದನ್ನ ಗ್ರಾಹಕರಿಗೆ ಬಳಸುವಲ್ಲಿ ತಯಾರಾಗಿದ್ದೀವಿ. ಹಾಗೆ ಇನ್ನೂ ಒಳಗಡೆ ಬಂದರೆ ಹೋಳಿ ಬೈಲ್ ಅರಮನೆ ಅಂತ ಇದೆ. ಅರಮನೆಯಲ್ಲಿ ಲಕ್ಸುರಿ ಫುಡ್ ಅಂದರೆ ಚಾಟ್ಸು, ಪಾವಜಿ, ಜ್ಯೂಸ್, ಐಸ್ ಕ್ರೀಮ್ ಅದನ್ನು ಡೆವಲಪ್ ಮಾಡಿದ್ವಿ. ಶ್ರೀನಿಧಿ ರಿಯಲ್ ಫುಡ್ ಒಳಗಡೆ ಬಂದರೆ ಈ ಹಳ್ಳಿಯ ತಿಂಡಿಗಳು ಅಂದರೆ ಉದಾಹರಣೆಗೆ ಬನ್ಸ್ ಇರ್ಬೋದು, ಪತ್ರೊಡೆ, ಆಮೇಲೆ ಒತ್ತೊಡೆ, ಆಮೇಲೆ ಸೇವಿಗೆ ಬಾತು, ಆಮೇಲೆ ವಿಶೇಷವಾಗಿ ಎಲ್ಲೂ ನಿಮ್ಗೆ ಸಿಗ್ಲಿಕ್ಕಿಲ್ಲ ಮೆಂಗಳೂರು ಬಜ್ಜಿ, ಆಮೇಲೆ ಬನ್ಸು, ಆಮೇಲೆ ವಿಶೇಷವಾಗಿ ಹಳ್ಳಿ ತಿಂಡಿಗಳನ್ನು ನಾವು ದಿನಕ್ಕೆ 7-8 ವೆರೈಟೀಸನ್ನು ಮಾಡ್ತೀವಿ. ಫಸ್ಟು ಗ್ರಾಹಕರಿಗೆ ನಮಗೆ ಎಲ್ಲೋ ಒಂಥರ ಅಳುಕಿತ್ತು. ಅಂದರೆ ಹಳ್ಳಿ ತಿಂಡಿ ಇಂಥ ಒಂದು ಸಿಟಿ ನಗರದಲ್ಲಿ ಸೇಲ್ ಆಗುತ್ತೋ ಇಲ್ಲೋ ಅನ್ನೋ ಒಂದು ಅಳುಕು ನಮ್ಮಲ್ಲಿತ್ತು. ಈಗ ನಮಗೆ ತುಂಬ ಒಂಥರ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಇವತ್ತು ಸಿಟಿಯಲ್ಲಿ ಇರೋರು ಜಾಸ್ತಿ ದಿನಕ್ಕೆ ಕಡಿಮೆ ಅಂತ ಹೇಳಿದ್ರೆ ಬನ್ಸು, ಪತ್ರೊಡೆ, ಆಮೇಲೆ ಸುಕ್ಕಿನುಂಡಿ ಇದೆಲ್ಲ ಹೋಗೋದು ನೋಡಿದ್ರೆ ನಮ್ಗನ್ಸುತ್ತೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲ ತಿಂಡಿಗಳನ್ನು ಹಳ್ಳಿ ತಿಂಡಿಗಳು ಮಾಡಿದ್ರೆ ವಿಶೇಷವಾಗಿ ಸೇಲ್ ಆಗ್ಬಹುದು ಅಂತ ನಮ್ಗೆ ಇವಾಗಲೇ ಗೊತ್ತಾಗ್ಬಿಟ್ಟಿದೆ. ಕರಾವಳಿ ತಿಂಡಿಗಳಾದ ಕಡುಬು, ಮಂಗಳೂರು ಬಜ್ಜಿ, ಬನ್ಸ್, ಗೋಳಿ ಬಜೆ, ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ ಹೀಗೆ ವೆರೈಟಿ ತಿಂಡಿಗಳನ್ನ ಇಲ್ಲಿ ಟೇಸ್ಟ್ ಮಾಡಬಹುದು. ಇಲ್ಲಿ ಫುಡ್ ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಇವಾಗ ರಿನೋವೇಟ್ ಆದಮೇಲಂತೂ ಇನ್ನೂ ಶ್ರೀನಿಧಿ ಸಾಗರ್ ಅವ್ರು ಟೇಕ್ ಓವರ್ ಆದಮೇಲೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇದು. ನಾನು ಯೂಶ್ವಲಿ ನನ್ನ ಮಗನ ಕರ್ಕೊಂಡು ಜಸ್ಟ್ ಫಾರ್ ಎ ಚೇಂಜ್ ನಾವು ಇಲ್ಲಿಗೆ ಬರ್ತೀವಿ. ಅವನಿಗಿಲ್ಲಿ ಖಾಲಿ ದೋಸೆ ಮತ್ತು ಇಡ್ಲಿ ಅಂತಂದರೆ ತುಂಬ ಇಷ್ಟ. ಈವನ್ ಅಲ್ಲಿ ನಮಗೆ ಜೋಳದ ರೊಟ್ಟಿ ಊಟ ತುಂಬ ಚೆನ್ನಾಗಿರುತ್ತೆ. ನಾವು ಏನಾರ ಚೇಂಜ್ ಬೇಕು ಅಂತಂದರೆ ಇಲ್ಲಿಗೆ ಬರ್ತೀವಿ. ನಮಗೆ ನಿಯರ್ ಬೈ ಇರೋ ಹೋಟೆಲ್ಸಲ್ಲಿ ನಮ್ಗೆ ಇದೇನೆ ಸೆಲೆಕ್ಟಿವ್ ಹೋಟೆಲ್ ಅಂದರೆ ಇದೇನೆ. ಸ್ವಚ್ಛತೆಗೆ ಈ ಹೋಟೆಲ್ನಲ್ಲಿ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದಾರೆ. ಆಹಾರ ಶೇಖರಣೆಗೂ ಮಣ್ಣಿನ ಅಲಂಕಾರಿಕ ಮಡಿಕೆಗಳನ್ನೇ ಬಳಸಲಾಗಿದೆ. ಇಷ್ಟೊಂದು ಆಪ್ಯಾಯಮಾನವಾದ ವಾತಾವರಣದಲ್ಲಿ ಕುಳಿತು ಜೋಳದ ರೊಟ್ಟಿ ಮೆಲ್ಲೋದು ಅಂದ್ರೆ ಎಷ್ಟೊಂದು ಖುಷಿ ಅಲ್ವಾ? ಆ್ಯಕ್ಚುಲಿ ನಾವೆಲ್ಲ ಇಲ್ಲಿ ವರ್ಕ್ ಮಾಡೋ ಡಾಕ್ಟರ್ಸ್ ಜೈನ್ ಹಾಸ್ಪಿಟ್ಲಲ್ಲಿ. ಇಲ್ಲಿ ನಾವು ಆ್ಯಕ್ಚುಲಿ ರೆಗ್ಯುಲರ್ ಆಗಿ ಬರ್ತೀವಿ. ತಿಂಡಿ ಮುಂಚೆ ಎಲ್ಲ ಚೆನ್ನಾಗಿ ಸಿಗ್ತಿರಲಿಲ್ಲ, ಬಟ್ ಇವ್ರು ಬಂದಮೇಲೆ ತಿಂಡಿ ತುಂಬ ಚೆನ್ನಾಗಿದೆ. ಇದು ನಮ್ಮ ಸೌತ್ ಇಂಡಿಯನ್ ತಿಂಡಿಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಇವತ್ತು ಬನ್ಸು ಮತ್ತು ಈ ಮಂಗಳೂರು ಬಜ್ಜಿ ಎಲ್ಲ ತೊಗೊಂಡಿದ್ವಿ, ತುಂಬ ಟೇಸ್ಟ್ ಆಗಿದೆ. ಶ್ರೀನಿಧಿ ಹೋಟೆಲ್ನ ಈ ಪ್ರಯತ್ನ ಯಶಸ್ವಿಯೂ ಆಗಿದೆ. ತಿಂಡಿ ಪ್ರಿಯರು ಇಷ್ಟಪಟ್ಟು ಬಂದು ತಿಂದು ಖುಷಿಯಿಂದ ಹೋಗ್ತಾರೆ. ಇದು ಹೋಟೆಲ್ ಮಾಲೀಕರಿಗೂ ತೃಪ್ತಿ ನೀಡಿದೆ. ಬೆಂಗಳೂರಿಂದ ಅಂಚನ್ ಗೀತಾ, ಸಮಯ ನ್ಯೂಸ್. ಓಕೆ, ಶ್ರೀನಿಧಿ ಹೋಟೆಲ್ಗೆ ಡಾಕ್ಟರ್ ಸರ್ಟಿಫಿಕೇಟ್ ಸಿಕ್ಬಿಟ್ಟಿದೆ. ಅಲ್ಲಿ ಕ್ಲೀನ್ಲಿನೆಸ್ ತುಂಬ ಮೇಂಟೈನ್ ಮಾಡ್ತಾರೆ. ಫುಡ್ ಕೂಡ ತುಂಬ ಚೆನ್ನಾಗಿದೆ ಅಂತೇಳಿ ಫುಡ್ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಇಡ್ಲಿ, ವಡೆ, ದೋಸೆ ಎಲ್ಲ ಕಡೆನೂ ಸಿಗುತ್ತೆ. ಆದರೆ ಚಟ್ನಿ ಹೇಗೆ ಸಿಗುತ್ತೆ, ಸಾಂಬಾರು ಹೇಗೆ ಸಿಗುತ್ತೆ ಅನ್ನೋದು ಮುಖ್ಯ. ಯಾಕಂದರೆ ಜನ ಬರೋದು ಆ ಚಟ್ನಿ ಮತ್ತು ಸಾಂಬಾರ್ ಆ ಟೇಸ್ಟಿಗೆ ಅಂತ ಹೇಳಿ. ಪವನ ಮುಂದಿನ